ಹೌದು, ನಾವು ಅಪ್ಪನ್ನ ಎದುರಿಸ್ಬೇಕು ಅಂತಾನೆ ಬಂದಿದ್ದೀವಿ. ಅಲ್ಲ ಕಣೋ ಕೇಶವ, ಐಡಿಯಾ ಚೆನ್ನಾಗಿದೆ. ಆದ್ರೆ ಇಷ್ಟೊತ್ತು ನನ್ನ ಭಾವ ಇದ್ರೆ ಸುಮ್ಮನಿರ್ತಾರೇನೋ, ಹೆಂಗ ಎಬ್ಬಿಸ್ತೀಯ? ಏನ್ ಗೊತ್ತಾ, ನಿನ್ನೆ ರಾತ್ರಿ ಜುರಾಸಿಕ್ ಪಾರ್ಕ್ ಅಂತ ಒಂದು ಸಿನಿಮಾ ನೋಡ್ತಿದ್ದೆ. ಅದ್ರಲ್ಲಿ ಡೈನೋಸಾರಸ್ನ ಹಿಡಿಬೇಕು ಅಂತ ಒಂದ್ ಕುರಿನ ಕಟ್ಟಿರ್ತಾರೆ. ಆ ಕುರಿ ನೇ ನೇ ಅಂತ ಶಬ್ದ ಮಾಡುತ್ತೆ. ಆಗ ಡೈನೋಸಾರಸ್ ಅದನ್ನ ತಿನ್ನಕ್ಕೆ ಅಂತ ಬರುತ್ತೆ. ದಡ್ ನನ್ ಹೋಗಂತ ಕುರಿ ಅಷ್ಟು ಗೊತ್ತಾಗಲ್ಲ, ಡೈನೋಸರ್ ತನ್ ತಿನ್ನುತ್ತೆ ಅಂತ. ಕೂತ್ ನನ್ ಭಾವ. ಕರೆಕ್ಟ್ ಬಾಸ್. ಈಗ ಇಲ್ಲಿ ಡೈನೋಸಾರಸ್ ಯಾರು ಹೇಳು? ಇನ್ಯಾರು? ನಮ್ ಭಾವ. ಸೂಪರ್ ಬಾಸ್, ಸೂಪರ್. ಅದಕ್ಕೆ ನೀವು ನಮ್ ಬಾಸ್. ಈಗ ಇಲ್ಲಿ ಕುರಿ ಯಾರು ಹೇಳು? ಯಾರು ಬಲ್ಲದ? ನಮ್ಮನೇಲಿರೋದು ಒಂದೇ ಬನ್ನು ಕುರಿ, ಅದು ಇದು. ಬಿಚ್ಚರ್ಕೆ ಬೆನ್ಸೋಳ ಪಿಂಪುಳ. ಹೆಣ್ಮಕ್ಳಿಗೆ ಗೌರವ ಕೊಡ್ಬೇಕು. ಇಲ್ಲಿ ಯಾರು ಗೊತ್ತಾ ಕುರಿ? ಇನ್ಯಾರು? ನಮ್ ಬಾಸು. ನಾನಾ? ಬೇಡ, ನಾನ್ ಭಾವ ನಿಪ್ಸೋದ. ಮಿಂಕಲಾಗಿರೋ ಚಿಕ್ಕಪ್ಪ ಭಾವ ನಿಪ್ಸ್ತಿರೋ ಇಲ್ವೋ? ನಿಪ್ಸಿಲ್ಲ ಅಂದ್ರೆ ನನ್ನ ಮೇಲೆ ಅವನೇ ಮಾವ. ಚಿಕ್ಕಪ್ಪ ಮಾವ ನಿಪ್ಸಿದ್ರೆ ನಮಗೆ ಗುಡ್ ಬಾಯ್ ಅಂತಂತೀಯ. ನಿಮಿಷನಮ್ಮ, ಅಪ್ಪ ಇದ್ರೆ ನಿಂಗೆ ಮುಹೂರ್ತ ಫಿಕ್ಸು. ತಿದ್ದೀಗ ಬೇಗ ಇದರಲ್ಲಿ ನನ್ನ ಆಸೆ ಈಡೇರಿಸುತ್ತೋ? ಹಾಗಾದ್ರೆ ನನ್ನ ಬಹುದಿನ ಏ ಸುಂದರ, ಏನು ಇದು ತಲಾಟೆ ನಿಂದು? ನನ್ ಮದುವೆ ಮಾಡಿ ಬಾಬಾ, ನನ್ ಮದುವೆ ಮಾಡಿ. ನಿಂಗೆ ಹೊತ್ತು ಗೊತ್ತಿದ್ವೇನೋ ಮಾತಾಡಕ್ಕೆ? ಹೋಗ ಆಚೆ. ಇವನು ಕೇಳಿಸಿ ಬೀಳು. ಅಪ್ಪ, ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತ. ಏಯ್, ಏನು ಮಾತಾಡೋದು ಬೇಡ, ಹೋಗು. ನಾಳೆ ಮಾತಾಡೋಣ, ಕೊಳ್ಕೊಬಿಡೋದಿಲ್ಲ. ಇಲ್ಲಪ್ಪ, ಅರ್ಜೆಂಟ್ ಇದೆ, ತುಂಬಾ ಅರ್ಜೆಂಟ್ ಇದೆ. ಹೇಳು. ಹೌದಪ್ಪ, ವಿಷಯ ತುಂಬಾ ಮುಖ್ಯವಾದದ್ದು. ಏಯ್, ಏನು ನಿಂದನೆ ತಲಾಟೆ? ಎಲ್ರನ್ನು ಕರ್ಕೊಂಬಂದು ಏನೋ ಮಾಡ್ತಾ ಇದ್ದೀನಿ. ಕರ್ಕೊಂಡೋಗ ಎಲ್ಲರೂ. ಒಂದೇ ಅರ್ಥ ಆಗೋದಿಲ್ಲ, ಮಲ್ಕೊಳಕ್ ಬಿಡೋದಿಲ್ಲ. ಅಪ್ಪ ಏನು ಅಪ್ಪ, ನಾನು ವಿಷಯ ಹೇಳ್ತೀನಿ, ಆಮೇಲೆ ನೀವು ಎಷ್ಟು ಬೇಕಾದ್ರೂ ಬೈಕೊಡಿ. ಅದೇನು ಹೇಳು. ಅಪ್ಪ, ಅದು ಪ್ರಿಯಕ್ಕೆ ಕಾಣಿಸ್ತಿಲ್ಲಪ್ಪ. ಏಯ್, ಅವ್ಳು ರೂಮಲ್ಲಿ ಮಲಗಿರ್ಬೇಕು, ಹೋಗಿ ನೋಡ. ಅಪ್ಪ, ಈಗ ತಾನೇ ಮಾಬನ ರೂಮಿಂದ ಬಂದ್ವಿ, ಅಲ್ಲಿ ಪ್ರಿಯಕ್ಕೆ ಇರ್ಲಿಲ್ಲ. ಕೇಶವ, ಯಾಕೋ ಮಾವನ ಹತ್ರ ಸುಳ್ಳು ಹೇಳ್ದೆ? ನೀನಾ ಈ ಸಮಯದಲ್ಲಿ ನಿನ್ಗೆ ಇದಕ್ಕಿಂತ ಬೆಟ್ ಪ್ಲಾನ್ ಇದೆಯೇನೆ? ಗಿರ್ಜಾ, ಏದಿತ್ತು? ರೀ, ನಾವು ಬೇರೆ ಅವಳ ಹತ್ರ ತುಂಬಾ ದಿವಸದಿಂದ ಮಾತಾಡ್ತಿಲ್ಲ. ಅದಕ್ಕೇನಾದ್ರೂ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಲಾ? ಸರಿ, ನಡೀರ್. ಏಯ್, ನಡೀರ ಎಲ್ಲ ಹುಡ್ಕೊಂಡು. ಎಲ್ಲಿ ಹೋದ್ಲು ಪ್ರಿಯಾ? ದೇವನಿಗೆ ಗೊತ್ತಿಲ್ಲ ಬಾವ. ಮತ್ ನಿಂಗೆ ಇನ್ನೇನ್ ಗೊತ್ತು? ಗೊತ್ತೇ ಬಿಡು. ಏಯ್, ಮಾಧವ ಏನಾದ್ರು ಅವ್ಳು ಹುಡ್ಕೊಂಡು ಹೋದ್ನೇನೋ? ಇಲ್ಲಪ್ಪ, ಅವನಿನ್ನೂ ಮಲಗಿದಾನೆ. ಏನು ಮಲಗಿದಾನ? ಅಲ್ಲ ಕಣ, ಅವ್ನ್ ವಿಷಯ ಗೊತ್ತಿಲ್ವಾ? ಅಪ್ಪ, ನಾವೇ ಹೋಗಿ ಹೇಳಿದ್ವಿ ಅದಕ್ಕೆ ಕಾಣಿಸ್ತಿಲ್ಲ ಅಂತ. ಅದಕ್ಕೆ ಅವ್ನು ಏನು ಟೆನ್ಷನ್ ತಗೊಳ್ದೆ ಬೆಡ್ಶೀಟ್ ಹೊತ್ಕೊಂಡ್ ಮಲ್ಕೊಬಿಟ್ಟ. ಅಯ್ಯೋ ದೇವ್ರೆ. ಮಾಧವ, ಅಪ್ಪ, ಅದಕ್ಕೆ ಕಾಣಿಸ್ತಿಲ್ಲ. ಏ ಮಾಧವ, ಮಾಧವ, ಕರಿತಿದ್ದೀರ? ಅಪ್ಪ ಬಾರ ಇಲ್ಲಿ. ಏಯ್, ಪ್ರಿಯಾ ಕಾಣ್ತಾ ಇಲ್ವಂತಲ್ಲೋ? ಎಲ್ಲವಳು? ನೀ ಮಲಗಿದ್ಯಲ್ಲೋ? ಅಪ್ಪ, ಏನ್ ಹೇಳ್ತಾ ಇದೀರಾ? ಪ್ರಿಯಾ ಕಾಣಿಸ್ತಾ ಇಲ್ವಾ? ಎಲ್ಲಿ ಹೋಗಿದ್ದಾಳು ಅವಳು? ಆ ಪ್ರಶ್ನೆ ನಾವ್ ನಿನ್ನನ್ ಕೇಳ್ಬೇಕು, ನೀನ್ ನಮ್ಮನ್ನೇ ಕೇಳ್ತೀಯಲ್ಲೋ? ಅಮ್ಮ, ಅವಳು ಯಾವತ್ತೂ ಈ ತರ ಕೇಳ್ದೆ ಎಲ್ಲೂ ಹೋಗಿಲ್ಲಮ್ಮ. ಏನಾಗಿದೆ? ನೋಡು ಗಂಡ ಹೆಂಡತಿ ಹತ್ರ ಮಾತ್ ಬಿಟ್ಟು ಅಂತ ಇದ್ರು. ಹೆಂಡತಿ ಕಾಣಿಸಿಲ್ಲ ಅಂದ ತಕ್ಷಣ ಎಷ್ಟು ಗಾಬರಿ ಆಗಿದ್ದಾರೆ. ಇದನ್ನೇ ಲವ್ ಅನ್ನೋದು. ಅದೇ ನಿನ್ನ ವಲ್ಲಭನ್ ಮದ್ವೆ ಇದೆಯಲ್ಲ, ಸಮಥಿಂಗ್ ಇದೆ. ಅಕ್ಕ, ಪ್ರಿಯಾ ಕಾಣ್ತಾ ಇಲ್ಲ ಅಂತ ನಿನ್ನ ಹತ್ರ ಹೇಳಕ್ ಬಂದ್ರೆ ಹೊತ್ಕೊಂಡ್ ಮಲ್ಕೊಂಡಿ ಅಂತ ನೀನು ಚೂರು ಜವಾಬ್ದಾರಿ ಇಲ್ಲ ನಿಂಗೆ. ಏನೋ ಇದು, ಏನೋ ಮಾಡು ಅಂತಂದ್ರೆ ಇನ್ನೇನೋ ಮಾಡಿದ್ಯಾ? ಯಾಕೋ ಪ್ರಿಯಕ್ಕ ಕಾಣಿಸ್ತಿಲ್ಲ ಅಂತ ಸುಳ್ಳು ಹೇಳ್ದೆ? ನೀನಮ್ಮ, ಈಗ ಅಪ್ಪಂಗೆ ಹೋಗ್ಬಿಟ್ಟು, ಅಪ್ಪ ನಿಮ್ ಬರ್ತ್ಡೇನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಅಪ್ಪ ಎದ್ ಬಂದ್ಬಿಡೋರಾ? ಇಲ್ಲ ತಾನೆ. ಈಗ ನೋಡು, ಅಪ್ಪನೂ ಎದ್ ಬಂದಿದ್ದಾರೆ, ಮಾಧವನನ್ನು ಎದ್ ಬಂದ. ನಾವು ಕೊಡ್ದಾಗ ಡೋ ಮಾಡ್ತಿದ್ದ. ಈಗ ನೋಡು. ಗಿರ್ಜಾ, ನೀನ್ ಹೇಳ್ದಾಗ ಪ್ರಿಯಾ ಅವ್ರ ತವ್ರ ಮನೆಗೆ ಹೋಗಿರ್ಬೇಕು. ಏ ಮಾಧವ, ಅವ್ರ ಮನೆಗೆ ಫೋನ್ ಮಾಡೋ. ಹ್ಞೂ ಅಪ್ಪ, ಹೋಗಿರ್ಬೋದು. ಈಗಲೇ ಫೋನ್ ಮಾಡ್ತೀನಿ. ಇಲ್ಲಪ್ಪ, ನಾವ್ ಆಗ್ಲೇ ಅಂಕಲ್ಗೆ ಕಾಲ್ ಮಾಡಿದ್ವಿ. ಅದಕ್ಕೆ ಅಲ್ಲೂ ಹೋಗಿಲ್ವಂತೆ, ಅವರು ಗಾಬರಿ ಆಗಿದಾರಂತೆ. ಹೌದಾ? ಸರಿ ಮಾಧವ, ನಡಿಯೋ ಪ್ರಿಯನ್ ಹುಡ್ಕೋಣ. ಅಪ್ಪ, ಏನು? ನೀವಿಬ್ರೆ ಹುಡ್ಕೋದಕ್ ಹೋದ್ರೆ ನಮ್ಗೆಲ್ಲ ಇಲ್ಲಿ ಗಾಬರಿ ಆಗತ್ತಪ್ಪ. ಅದಕ್ಕೆ ಅದಕ್ಕೆ ಎಲ್ಲೋಗಿದಾರೋ ಏನಾಗಿದ್ಯೋ ಅಂತ ಯೋಚನೆ ಬರುತ್ತೆ. ಅದಕ್ಕೆ ನಾವು ನಿಮ್ ಜೊತೆ ಬಂದು ಹುಡುಕ್ತೀವಪ್ಪ. ಅದಕ್ಕೆ ನಾವೆಲ್ಲರೂ ಹೋಗೋದಕ್ಕೆ ಕಾರ್ ಬುಕ್ ಮಾಡಿದೀನಿ. ಕಾರ್ ಬಂದಿದೆ. ಕಾರ? ಹ್ಞೂ ಅಪ್ಪ, ನಾವು ಕಾರಲ್ಲೆಲ್ಲ ಒಟ್ಟಿಗೆ ಹೋಗಿ ಎಲ್ಲ ಕಡೆನೂ ಹುಡುಕ್ಬೋದು. ಹೋಗೋಣ ಅಪ್ಪ, ಬನ್ನಿ ಹೋಗೋಣ, ಬನ್ನಿ. ಕಾರ್ ವೇಟ್ ಮಾಡ್ತಿದ್ದೆ, ಬನ್ನಿ. ಸರಿ ನಡ್ರಿ. ಕೇಶವ, ಪ್ರಿಯನ್ ಹುಡ್ಕಕ್ಕೆ ಅಂದೆ, ಪೊಲೀಸ್ ಸ್ಟೇಷನ್ ಅಂದೆ, ಇದೇನು ಯಾರ್ದೋ ಮನೆ ಮುಂತ ನಿಲ್ಸಿದ್ಯಾ? ಅಪ್ಪ, ಅದು ನನಗೆ ಗೊತ್ತಿರೋ ಇನ್ಸ್ಪೆಕ್ಟರ್ ಮನೆ, ಅದಕ್ಕೆ ಇಲ್ಲಿಗೆ ಕರ್ಕೊಂಡ್ ಬಂದೆ. ಲೇ, ನಾವು ಪೊಲೀಸ್ ಸ್ಟೇಷನ್ ತಾನೇ ಕಂಪ್ಲೇಂಟ್ ಕೊಡಕ್ ಹೋಗ್ಬೇಕು. ಅಪ್ಪ, ಇಷ್ಟೊತ್ತಲ್ಲಿ ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕಿರ್ತಾರೆ, ಅವ್ರ ಮನೇಲಿ ತಾನೇ ಇರ್ತಾರೆ. ಅದಕ್ಕೆ ಇಲ್ಲಿಗೆ ಕರ್ಕೊಂಡ್ ಬಂದೆ. ಹೌದು ಬಾವ, ಅವ್ರಿಗೂ ಹೆಂಡ್ರು ಮಕ್ಕಳು ಅಂತ ಇರ್ತಾರೆ. ಡ್ಯೂಟಿ ಮುಗಿಸ್ಕೊಂಡು ಸಾಯಂಕಾಲ ಮನೆಗೆ ಬಂದು ರೆಸ್ಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ಬರೆಯೋದು. ಆದ್ರೂ ಈಗ ಯಾರ್ದೋ ಮನೆಗ್ ಬಂದು ಇಷ್ಟೊತ್ತಲ್ಲಿ ನಮ್ಮ ಮನೆ ಸೊಸೆ ಕಳ್ದೋಗಿದ್ದಾಳೆ ಅಂತ ನಾವು ದೂರ ನಿಡೋದು ಎಷ್ಟು ಸರಿ? ಅಯ್ಯೋ ಅಕ್ಕ, ನಾವೀಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಆ PC ಕಂಪ್ಲೇಂಟ್ ತಗೊಂಡು ಇವ್ರಿಗೆ ಫೋನ್ ಮಾಡಿ ಇವ್ರು ಎದ್ದೋಗಿ ಕಂಪ್ಲೇಂಟ್ ತೊಗೊಂಡ್ಬಿಟ್ಟು ಹುಡುಕೋ ಅಷ್ಟೊತ್ತಿಗೆ ಪ್ರಿಯಾ ಅದಕ್ಕೆ ಇನ್ನು ಜಾಸ್ತಿ ಕಳ್ಸೋಗ್ಬಿಡ್ತಾರೆ. ಹೌದೌದು, ಬೇಗ ಕಂಪ್ಲೇಂಟ್ ಕೊಟ್ಬಿಡೋಣ. ಬಾಬಾ ನೋಡಿ, ನಾವು ಇನ್ನೂ ಲೇಟ್ ಮಾಡಿದ್ರೆ ಇನ್ಸ್ಪೆಕ್ಟರ್ ಮಲಿಕೆ ಬಿಟ್ಟು ಕಂಪ್ಲೇಂಟ್ ಕೊಡೋದಿಲ್ಲ. ನಡಿ. ಕೇಶವ, ಏನು ಇದು ಕತ್ಲೆ ಕರೆಂಟ್ ಇಲ್ವಾ? ಬರೀ ದೀಪಗಳು ಹಚ್ಚಿದ್ದಾರೆ. ಆ ಪೊಲೀಸ್ ಫೋನ್ ಮಾಡ. ಫೋನ್ ಮಾಡಿದ್ದಪ್ಪ, ಇನ್ನೇನು ಬಂದ್ಬಿಡ್ತಾರೆ. ಅದು ಪ್ರಿಯಾ ಕದ್ದು ಬಚ್ಚಿಟ್ಕೊಂಡವ್ರಲ್ಲ, ಕಾಣಿಸ್ಬಾರ್ದು ಅಂತ ಕತ್ಲೆ ಮಾಡಿರ್ಬೇಕು. ಏನಿಲ್ಲ ಬಾಬಾ, ಅದು ಕರೆಂಟ್ ಹೋಗಿದೆ, ಹಾಕ್ಬೇಕು ಅಂತ ಹಿಂದೆ. ಏನ್ರು ಇದೆಲ್ಲ? ಸಿಹಿ ಸುದ್ದಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೆಲ್ಲ ನೀವೇನು ಮಾಡಿದ್ದು? ಅದಕ್ಕೆ ನಾನು ಇಲ್ಲಿ ಕರ್ಕೊಂಬಂದ್ರ? ಮಾವ, ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ ನಾವೇ.
ಆದ್ರೆ ಇದೆಲ್ಲ ಮಾಡಿದ್ದು ನಾವಲ್ಲ. ಮತ್ಯಾರು? ಹುಟ್ಟು ಹಬ್ಬದ ಶುಭಾಶಯಗಳು ಮಾವ. ನಿಮ್ ಕುಟುಂಬದವರೆಲ್ಲ ನಮ್ಮ ಆಶ್ರಮಕ್ ಬಂದಿದ್ದು ನಂಗಂತೂ ತುಂಬಾ ಖುಷಿ ಆಯ್ತು ಸರ್. ನಿಮ್ ಹುಟ್ಟಿದಬ್ಬನ ನಮ್ಮ ಆಶ್ರಮದಲ್ಲಿ ಆಚರಿಸ್ಕೋಬೇಕು ಅನ್ನೋ ನಿಮ್ಮ ಸೊಸೆ ಯೋಚನೆ ತುಂಬಾ ಒಳ್ಳೇದು. ನಿಮ್ ಕುಟುಂಬಕ್ಕೆ ಹ್ಯಾಟ್ಸ್ ಆಫ್. ಅದ್ರಲ್ಲಿ ಏನಿದೆ ಮೇಡಮ್, ಹುಟ್ಟಿದಬ್ಬನ ಯಾರು ಎಲ್ ಬೇಕಾದ್ರೂ ಹೇಗ್ ಬೇಕಾದ್ರೂ ಆಚರಿಸ್ಕೋತಾರೆ. ಆದ್ರೆ ಇಲ್ಲಿ ಈ ಮಕ್ಳ ಜೊತೆ ಆಚರಿಸಿದ್ರೆ ಅವ್ರ ಜೀವನ ಪೂರ್ತಿ ನೆನ್ಪಿರತ್ತೆ. ಅದಕ್ಕೆ ಮಾವನ್ ಹುಟ್ಟಿದಬ್ಬನ ಇಲ್ಲ ಆಚರಿಸಿದ್ರೆ ಮಾವ ಅವ್ರ ಜೀವನ ಪೂರ್ತಿ ನೆನ್ಪಿಟ್ಕೋತಾರೆ ಅಂತ ಇಲ್ಲ ಆಚರಿಸ್ತಾ ಇದೀವಿ. ಮಕ್ಳ, ನೀವೆಲ್ಲ ಅನಾಥರು, ನಿಮ್ಗ್ ಯಾರು ಇಲ್ಲ ಅಂತ ಅನ್ಕೋಬೇಡಿ. ಯಾಕ್ ಗೊತ್ತಾ, ಕೆಲವು ವರ್ಷಗಳ ಹಿಂದೆ ನಮ್ ಮಾವನ್ನ ಇದೇ ಸಮಾಜ ಅನಾಥ ಅನಾಥ ಅಂತ ಕರಿತಾ ಇತ್ತು. ಆದ್ರೆ ನಮ್ ಮಾವ ಯಾವತ್ತೂ ಧೃತಿಗಿಡ್ಲಿಲ್ಲ. ಜೀವನದಲ್ಲಿ ನಾನೇನಾದ್ರೂ ಸಾಧಿಸ್ಬೇಕು ಅಂತ ಪಣ ತೊಟ್ರು. ತಂದೆ ಆದ ಕುಟುಂಬ ಇರ್ಬೇಕು ಅಂತ ಹಠಕ್ ಬಿದ್ರು. ಒಳ್ಳೆ ದಾರಿಯಲ್ಲಿ ನಡೆದ್ರು. ಅವ್ರು ಯಾವತ್ತೂ ನ್ಯಾಯದ ಕೆರೆನ ದಾಟೇ ಇಲ್ಲ. ಗೌರವವಾಗಿ ಬದುಕಿದ್ರು. ಅವ್ರು ಯಾವತ್ತೂ ಅತಿ ಆಸೆ ಪಟ್ಟು ಬದುಕಿಲ್ಲ. ಅದಕ್ ಸಿಕ್ಕಿರೋ ಫಲ ಏನೋ ಗೊತ್ತಾ? ಅಲ್ ನೋಡಿ, ಅವ್ರ ಹಿಂದೆ ನಿಂತಿದಾರಲ್ಲ ಅವ್ರ ಕುಟುಂಬ. ಅದಕ್ಕೆ ನಿಮ್ಮನ್ ಯಾರೇ ಅನಾಥರು ಅಂದ್ರು ನೀವ್ ಯಾರೂ ಬೇಜಾರಾಗ್ಬೇಡಿ. ನಮ್ ಮಾವನ್ನ ಸ್ಫೂರ್ತಿಯಾಗಿ ತಗೊಳ್ಳಿ. ಅವ್ರ ಒಳ್ಳೆತನದಿಂದ ಬದುಕಿದ್ದನ್ನ ನೆನಪ್ ಮಾಡ್ಕೊಳ್ಳಿ. ನೀವು ಅವ್ರ ತರ ಒಳ್ಳೆವ್ರಂಗ್ ಬದುಕಿ. ನೀವ್ ಅವ್ರ ತರ ಆಗ್ತೀರಾ ಅಲ್ವಾ? ಬೆಳ್ಕಿನ ದಾರಿಯಲ್ಲಿ ನಡಿಬೇಕಾದ್ರೆ ಹೇಗೆ ನಮ್ ನೆರಳು ನಮ್ ಹಿಂದೆನೆ ಇರುತ್ತೋ ಅದೇ ತರ ಒಳ್ಳೆ ದಾರಿಯಲ್ಲಿ ನಡೆದ್ರೆ ನಮ್ಮೂರು ಅನ್ನೋರು ನಮ್ ಬೆನ್ ಹಿಂದೆ ಇದ್ದೇ ಇರ್ತಾರೆ. ಅದೇ ತರ ನೀವು ಒಳ್ಳೆ ದಾರಿಯಲ್ಲಿ ಬದುಕಿ ನಿಮ್ದೇ ಆಗಿರೋ ಜನ ಸಂಪಾದನೆ ಮಾಡಿ. ಅದೇ ನಿಮ್ ಜೀವನದಲ್ಲಿ ನೀವ್ ಮಾಡೋ ದೊಡ್ಡ ಸಾಧನೆ. ಹಾಗ್ ನೋಡಿದ್ರೆ ನಮ್ ಮಾವನು ಒಬ್ಬ ಸಾಧಕನೇ. ಸರಿ, ಈಗ ಎಲ್ರೂ ಬನ್ನಿ, ಎಲ್ರೂ ಸೇರಿ ಮಾವನ್ ಹುಟ್ಟಿದಬ್ಬನ ಆಚರಿಸೋಣ, ಆಯ್ತಾ? ಮಾವ, ನಂಗ್ ಕೇಕ್ ತಿನ್ಸಲ್ವಾ ಮಾವ? ಏನ್ ಗೊತ್ತಾ ಮಾವ, ಎಲ್ಲದಕ್ಕೂ ನಿಮ್ ಹತ್ರ ಹೊಗಳ್ಸ್ಕೋಬೇಕು ಅನ್ನೋ ಆಸೆ ನನ್ಗೆ. ಅತ್ತೆ ಮತ್ತೆ ನಿಮ್ ಕಣ್ಣಲ್ಲಿ ಯಾವಾಗ್ಲೂ ನಂಬರ್ 1 ಅನ್ಸ್ಕೊಳ್ಳೋ ಆಸೆ. ನಾನೇನಾದ್ರೂ ತಪ್ಪು ಮಾಡಿ ಅದು ನಿಮ್ಗೆ ಮತ್ತೆ ಅತ್ತೆ ಗೊತ್ತಾಗಿ ನಿಮ್ಮಿಬ್ರು ಕಣ್ಣಲ್ಲಿ ನಾನ್ ಎಲ್ಲ ಪ್ರಪಾತಕ್ ಬಿದ್ಬಿಡ್ತೀನಿ ಅನ್ನೋ ಭಯದಲ್ಲಿ ಆ ರೂಮ್ ವಿಷಯನ ಮುಚ್ಚಿಟ್ಟೆ ಮಾವ. ಆದ್ರೆ ನಂಗ್ ಒಂದ್ ಅರ್ಥ ಆಯ್ತು ಮಾವ, ಈ ಮನೇಲಿ ಸತ್ಯಕ್ಕೆ ಒಳ್ಳೆತನಕ್ಕೆ ಬೆಲೆ ಇದೆ ಹೊರತು ನಾಟಕಕ್ಕೆ ಸ್ವಾರ್ಥಕ್ಕೆ ಅಲ್ಲ ಅಂತ. ನಾನ್ ಯಾವತ್ತೂ ತಪ್ಪು ಮಾಡಲ್ಲ ಮಾವ. ಮಾವ, ನಮ್ಮ ಅಪ್ಪ ಅಮ್ಮ ನನ್ ಜೊತೆ ಜಗಳ ಮಾಡ್ಕೊಂಡು ತುಂಬಾ ಸತಿ ಮಾತ್ ಬಿಟ್ಟಿದ್ದಾರೆ ಮಾವ. ಆದ್ರೆ ಅದ್ ಏನೂ ಗೊತ್ತಿಲ್ಲ ಮಾವ. ನೀವು ಅತ್ತೆ ಮಾತಾಡ್ದೆ ಇರೋದು ನನ್ಗ ಅದಕ್ಕಿಂತ ಜಾಸ್ತಿ ಬೇಜಾರಾಗ್ತಿದೆ ಮಾವ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ. ನೀವೇನಾದ್ರೂ ಇವಾಗ ನನ್ನ ಕ್ಷಮಿಸಿಲ್ಲ ಅಂದ್ರೆ ನಾನು ಅನಾಥೆ ಆಗ್ಬಿಡ್ತೀನಿ ಮಾವ. ಇವಾಗ ನೀವ್ ಈ ಕೇಕ್ ತಿನ್ಸಿದ್ರೆ ನೀವ್ ನನ್ನ ಕ್ಷಮಿಸಿದೀರ ಅಂತ ನಾನು ಅನ್ಕೋತಿದ್ ಮಾವ. ಥ್ಯಾಂಕ್ಸ್ ಮಾವ. ನೀನು ಹುಟ್ಟಿದಬ್ಬ ಆಚರಿಸ್ದೆ ಅಂತಲ್ಲ, ನಿನ್ನ ತಪ್ಪು ನೀನು ಅರ್ಥ ಮಾಡ್ಕೊಂಡೆ ಅಂತ ನಿನ್ನ ಕ್ಷಮಿಸಿದ್ದೀನಿ. ಒಂದು ಗುಲಾಬಿ ಹೂವಿನ ಸುತ್ತ ಚಿಕ್ಕ ಪುಟ್ಟ ಮುಳ್ಳಿರುತ್ತಮ್ಮ. ಅದೇ ಪ್ರಕೃತಿಯಲ್ಲೂ ನಾವು ಇಷ್ಟಪಡೋದು, ದೇವ್ರ ಪಾದಕ್ಕೆ ಅರ್ಪಿಸೋದು, ತಲೆಗ್ ಮುಡ್ಕೊಳ್ಳೋದು ಆ ಹೂವನ್ನೇ ಹೊರತು ಮುಳ್ಳುನಲ್ಲ ಅಲ್ವಾ? ಹಾಗೆ ಒಬ್ಬ ಮನುಷ್ಯನಲ್ಲಿರೋ ಒಳ್ಳೆತನ 4 ಜನಕ್ಕೆ, ಸಮಾಜಕ್ಕೆ ಒಳ್ಳೇದಾಗ್ಬೇಕಮ್ಮ. ಪ್ರಿಯಾ, ಹಾಕಮ್ಮ ಇನ್ನ ಅಳ್ತಾ ಇದೀಯಾ? ಅಳ್ಬೇಡ ಪ್ರಿಯಾ. ಪ್ರಿಯಾ, ನಿಮ್ ಮಾವನ್ ಹುಟ್ಟಿದಬ್ಬನ ಹೀಗೆ ಆಚರಣೆ ಮಾಡೋದ್ ನೋಡಿದ್ರೆ ಮನ್ಸು ತುಂಬಾ ಖುಷಿ ಆಗತ್ತಮ್ಮ. ನಂಗಂತೂ ಈ ಸಂತೋಷ ತಡೆಯಕ್ಕೆ ಆಗ್ತಿಲ್ಲ ಕಡೆ. ಅಲ್ವಾ ಅತ್ತೆ, ಎಲ್ಲಾನು ಪ್ರಿಯಾ ಅಕ್ಕನೇ ಮಾಡಿದ್ದು. ನಮ್ಮ ಹತ್ರ ನಿಮ್ಮನೇಲಿ ಕರ್ಕೊಂಬರಕ್ ಹೆಲ್ಪ್ ಕೇಳಿದಷ್ಟೇ. ಹೂ ಅತ್ತೆ, ಈ ಅರೇಂಜ್ಮೆಂಟ್ಸು, ಡೆಕೋರೇಷನ್ ಎಲ್ಲ ಪ್ರಿಯಾ ಅಕ್ಕನೇ ಮಾಡಿದ್ದು. ಪ್ರಿಯಾ, ನನಗೆ ಈ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋದು, ಕೇಕ್ ಕಟ್ ಮಾಡೋದು ಎಲ್ಲ ಇಷ್ಟ ಇಲ್ಲ. ಯಾವಾಗ್ಲೂ ಒಂದ್ಸಲ ಮಾಧವ, ಕೇಶವ, ವಲ್ಲಭ, ರಕ್ಷಾ, ಸುಂದ್ರ ಎಲ್ಲಾರು ಕೇಕ್ ತಗೊಂಬಂದಿದ್ರು ಕತ್ತರಿಸಿ ಅಂತ. ನಾನು ಆಗೋದಿಲ್ಲ ಅಂತ ಕಳಿಸ್ಬಿಟ್ಟಿದ್ದೆ. ಆದ್ರೆ ಇವತ್ತು ಈ ಮಕ್ಳ ಜೊತೆ ನಾನು ಹುಟ್ಟುಹಬ್ಬ ಆಚರಿಸ್ಕೋತಾ ಇದ್ದೀನಲ್ಲ, ಏನೋ ಒಂಥರ ಸಾರ್ಥಕ ಅನ್ನಿಸ್ತು. ತುಂಬಾ ಖುಷಿ ಆಯ್ತಮ್ಮ. ನನಗೆ ನನ್ನ ಜೀವನದಲ್ಲಿ ತುಂಬಾ ಅವಮಾನ ಮಾಡಿದ್ದು ಸೂರ್ಯಕಾಂತ, ಚಂದ್ರಕಾಂತ. ಅವ್ರು ಒಂದ್ ವೇಳೆ ನನಗೆ ಅನಾಥ ಅನಾಥ ಅಂತ ಅವಮಾನ ಮಾಡದೇ ಇದ್ದಿದ್ರೆ ನಾನಿವತ್ತು ಅದನ್ನ ಚೆಲುವಾಗಿ ತಗೊಂಡು ಒಂದು ಸುಂದರವಾದ ಕುಟುಂಬ ಕಟ್ಕೊಂಡು ಇವತ್ತು ಪ್ರೀತಿ ಮಾಡೋರ್ ಮಧ್ಯೆ ಇರ್ತಾ ಇದ್ನ. ಹಾಗಿತ್ತಿಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋತೀನಿ. ಹತ್ತಿರ ಅಲಕ ಆನಂದ, ಇವತ್ತು ತಡ್ಕೊಳಕ್ ಆಗ್ತಿಲ್ಲ ಆನಂದ. ಬಾಬಾ, ನಾವು ಕೇಕ್ ತಂದಾಗಂತೂ ನೀವು ಕಟ್ ಮಾಡ್ಲಿಲ್ಲ. ಇವತ್ತಾದ್ರೂ ಮಕ್ಕಳ ಮುಂದೆ ಕಟ್ ಮಾಡಿದ್ರಲ್ಲ, ಬಹಳ ಖುಷಿ ಆಗ್ಬಿಡ್ತಾರೆ ನಮಗೆ. ಬನ್ನಿ ಬನ್ನಿ, ನೀವು ಎಲ್ಲ ಕೇಕ್ ತಂದು ಬನ್ನಿ ನೀವು ಇಲ್ಲಿ ಬನ್ನಿ ಬಾಬಾ. ಸರ್, ಇಲ್ಲಿವರೆಗೂ ತೋರ್ಪಡಿಕೆಗೆ ಅಂತ ಇಲ್ಲಿಗೆ ಬಂದು ಬರ್ಡೇ ಆಚರಿಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕೋದನ್ನ, ದಾನ ಧರ್ಮ ಮಾಡ್ತಿರೋ ವಿಡಿಯೋ ಹಾಕೋದನ್ನ ನಾನು ಬಹಳಷ್ಟು ನೋಡಿದೀನಿ. ಆದ್ರೆ ನಿಮ್ಮಂತ ಮೌಲ್ಯನ ಹೊಂದಿರೋ ಕುಟುಂಬ ನಮ್ಮ ಆಶ್ರಮಕ್ ಬಂದು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದು ನನ್ಗಂತೂ ತುಂಬಾ ಖುಷಿ ಆಯ್ತು ಸರ್. ಸರ್, ಇದೇ ಮೊದ್ಲು ಸರ್ ಮೊಬೈಲು, ವಿಡಿಯೋ ಎಲ್ಲ ಬಿಟ್ಟು ಪ್ರೀತಿ ಒಗ್ಗಟ್ಟಿನ ಜೊತೆ ನಮ್ಮ ಆಶ್ರಮದಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದು. ಸರ್, ನಿಮ್ ಸೊಸೆ ಹೇಳ್ದಾಗೆ ಇನ್ಮೇಲೆ ನಮ್ಮ ಮಕ್ಕಳಿಗೆ ಪಾಠ ಮಾಡೋವಾಗ ನಿಮ್ಗೆ ಉದಾಹರಣೆ ಕೊಡ್ತೀನಿ ಸರ್. ಅಯ್ಯಯ್ಯೋ, ಹಾಗೆಲ್ಲ ಮಾಡಬೇಡಿ. ಸಮಾಜಕ್ಕೆ ಮಾದರಿ ಆಗಿರೋ ಅದೆಷ್ಟೋ ಜನ ಇದ್ದಾರೆ. ಅವ್ರ ಹೆಸರು ಹೇಳಿ ಅವ್ರ ಬಗ್ಗೆ ಪಾಠ ಮಾಡಿ. ಸರ್, ನೀವೇನು ಅನ್ಕೊಂಡಿಲ್ಲ ಅಂದ್ರೆ ನಿಮ್ ಕುಟುಂಬದವ್ರ ಜೊತೆ ನಮ್ಮ ಮಕ್ಳದ್ದೊಂದು ಫೋಟೋ ತಕ್ಕೋಬೋದಾ ಸರ್? ಅದಕ್ಕೇನಂತೆ, ಬನ್ನಿ ಎಲ್ಲರೂ ಬನ್ನಿ. ಕೆಲವೊಂದ್ಸಲ ಜೋರಾಗಿ ನೀರಿ. ಹತ್ತಿರ ಅದಕ್ಕೆ ಆನಂದ. ತಮ್ ಪ್ರಿಯಾ, ನಿಮ್ ಹುಟ್ಟದಬ್ಬನ ಆಶ್ರಮದಲ್ಲಿ ಎಷ್ಟ್ ಚೆನ್ನಾಗಿ ಯೋಚನೆ ಮಾಡಿದಾಳಲ್ಲ, ಯಾಕ್ರಿ ನಗ್ತಾ ಇದ್ದೀರಾ? ಇದನ್ನ ಪ್ರಿಯ ಮಾಡಿದ್ದು ಅಂತ ನೀನ್ ಅನಿಸ್ತಾ ಇದೆಯಾ? ಮತ್ತೆ ಇದರ ಹಿಂದಿರೋ ಕೈವಾಡ ಅಮೂಲ್ಯ ಮತ್ತೆ ಮೀನಂದು. ಪ್ರಿಯಾ ಅಕ್ಕ, ಒಂದು ಪಾರ್ಟಿ ಕೊಡ್ಸಿ. ಆದ್ರೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಅಯ್ಯೋ ದೇವ್ರೇ. ಅಕ್ಕ,
ನಮಸ್ಕಾರ ಕಣಕ. ಪಾರ್ಟಿ ನಾನೇ ಕೊಡಿಸ್ತೀನಿ. ತಾವು ಸೈಲೆಂಟ್ ಆಗಿ ನಮ್ ಜೊತೆ ಬಂದ್ರೆ ಸಾಕ್. ಸರಿ ಬರ್ತೀನಿ.